ದುಬೈನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆದಂತಹ ಚಾಂಪಿಯನ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ ಎದುರು ಒಂದು ರೋಚಕವಾದಂಥ ಗೆಲುವನ್ನು ಕಾಣುವುದರ ಮೂಲಕ ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಇನ್ನು ಚಾಂಪಿಯನ್ ಟ್ರೋಫಿಯ ಫೈನಲಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಟೀಮ್ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ KL ರಾಹುಲ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ. ದುಬೈನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆದಂಥ ಚಾಂಪಿಯನ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ನ್ಯೂಜಿಲೆಂಡ್ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ನಿಗದಿತ 50 ಓವರ್ನಲ್ಲಿ 7 ವಿಕೆಟ್ಗಳನ್ನು ಕಳೆದುಕೊಂಡು 251 ರನ್ಗಳನ್ನು ಹೊಡೆಯಿತು. ಇನ್ನು ಗೆಲುವಿಗಾಗಿ 257 ರನ್ಗಳ ಗುರಿಯನ್ನು ಪಡೆದಂಥ ಟೀಮ್ ಇಂಡಿಯಾ 49 ಓವರ್ನಲ್ಲಿ 6 ವಿಕೆಟ್ಗಳನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು. ಟೀಮ್ ಇಂಡಿಯಾದ ಪರವಾಗಿ ಫೈನಲ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ಶ್ರೇಯಸ್ ಅಯ್ಯರ್ ಮತ್ತು KL ರಾಹುಲ್ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಟೀಮ್ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಇನ್ನು ಟೀಮ್ ಇಂಡಿಯಾ ಚಾಂಪಿಯನ್ ಆದ ಬಳಿಕ ಪ್ರತಿಕ್ರಿಯೆ ನೀಡಿರುವಂತಹ KL ರಾಹುಲ್, ನಿಜಕ್ಕೂ ಕೂಡ ಈ ಗೆಲುವನ್ನು ವರ್ಣಿಸಲು ನನಗೆ ಪದಗಳೇ ಸಿಗುತ್ತಿಲ್ಲ. ಈ ರೀತಿಯಾದಂಥ ಒಂದು ICC ಟೂರ್ನಮೆಂಟನ್ನು ಗೆಲ್ಲಬೇಕೆಂಬ ಆಸೆ ನನಗೆ ಬಹುದಿನಗಳಿಂದ ಕಾಡುತ್ತಿತ್ತು. ಅದು ಈಗ ಈಡೇರಿದ್ದು ಅತೀವವಾದಂಥ ಸಂತೋಷವಾಗಿದೆ. ಇನ್ನು ಫೈನಲಲ್ಲಿ ಮತ್ತು ಸೆಮಿಫೈನಲಲ್ಲಿ ನಾನು ಆಡಿದಂಥ ಬ್ಯಾಟಿಂಗ್ ಪ್ರದರ್ಶನ ನನಗೆ ಅತೀವವಾದಂಥ ಸಂತೋಷವನ್ನು ನೀಡಿದೆ. ಯಾವಾಗಲೂ ನನ್ನ ಮೇಲೆ ಒಂದು ಟೀಕೆ ಬರುತ್ತಿತ್ತು, ಒತ್ತಡದ ಸನ್ನಿವೇಶದಲ್ಲಿ ನಾನು ಉತ್ತಮವಾಗಿ ಆಡುವುದಿಲ್ಲವೆಂದು. ಆದರೆ ಸೆಮಿಫೈನಲ್ ಮತ್ತು ಫೈನಲಲ್ಲಿ ನಾನು ಒತ್ತಡದ ಸನ್ನಿವೇಶವನ್ನು ಮೆಟ್ಟಿ ನಿಂತು ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಕ್ಕೆ ಅತೀವವಾದಂಥ ಸಂತೋಷವಾಗುತ್ತಿದೆ. ಈಗ ನನಗೆ ಸಹಜವಾಗಿ ಹೊಗಳಿಕೆ ಸುರಿಮಳೆ ಬರುತ್ತಿದೆ. ಜನ ತೆಗಳಿದಾಗ ನಾನೇನು ಕುಗ್ಗಲಿಲ್ಲ. ಈಗ ಜನ ಹೋಳುತ್ತಿರುವಾಗ ನಾನೇನು ಹಿಗ್ಗುವುದಿಲ್ಲ. ನನ್ನ ಆಟದ ಮೇಲೆ ಇನ್ನಷ್ಟು ಪರಿಶ್ರಮ ಹಾಕಿ ತಂಡಕ್ಕಾಗಿ ಇನ್ನಷ್ಟು ಉತ್ತಮವಾದಂಥ ಇನ್ನಿಂಗ್ಸ್ಗಳನ್ನು ಮುಂದಿನ ದಿನಗಳಲ್ಲಿ ಆಡಬೇಕೆಂಬ ಕನಸನ್ನು ನಾನು ಹೊತ್ತಿದ್ದೇನೆ ಎಂಬ ಮಾತನ್ನು ಭಾವೋದ್ವೇಗದಿಂದ KL ರಾಹುಲ್ ಹೇಳಿದ್ದಾರೆ. ಇನ್ನು KL ರಾಹುಲ್ ಫೈನಲ್ ಪಂದ್ಯದಲ್ಲಿ ಆಡಿದಂಥ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ.